ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇದು ಯುಗಾದಿ ಹಬ್ಬದ ಲಾಗ್ ಇದು. ಸೊ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಅಮ್ಮ ಅಡುಗೆಗೆ ರೆಡಿ ಮಾಡ್ತಾಯಿದ್ದಾರೆ. ಆಲ್ರೆಡಿ ಆಗಲೇ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಹೂರಣ ರುಬ್ಕೊಳ್ತಾ ಇದ್ದಾರೆ. ಒಬ್ಬಟ್ಟಿಗೆ ರೆಡಿ ಮಾಡ್ತಾಯಿದ್ದಾರೆ. ಒಂದು ಕಡೆ ಆಗಲೇ ಸಾಂಬಾರ್ಗೂ ಕೂಡ ಎಲ್ಲ ಹುರ್ಕೊಂಡು ರೆಡಿ ಮಾಡ್ತಾಯಿದ್ದಾರೆ. ಸೊ ನನಗೆ ಸ್ವಲ್ಪ ಇಲ್ಲಿ ಮೇಲ್ಗಡೆ ಎಲ್ಲ ಕೆಲಸ ಇದ್ದಿದ್ದರಿಂದ ನಾನು ಅಡುಗೆ ಮನೆ ಕಡೆ ಬರೋದಕ್ಕಾಗಲಿಲ್ಲ. ಮತ್ತು ಹಾಗೆಯೇ ಪೂಜೆಗೂ ಅಷ್ಟೇ ನಮ್ಮ ಸೃಷ್ಟಿ ಕೂಡ ಎಲ್ಲನೂ ರೆಡಿ ಮಾಡ್ತಾಯಿದ್ದಾಳೆ ಪೂಜೆಗೆ ಅಂದ್ಬಿಟ್ಟು. ಅವಳು ಕೂಡ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ದೇವ್ರ ಸಾಮಾನೆಲ್ಲ ಬೆಳ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದಾಳೆ. ಈಗ ಒಂದು ಕಡೆ ನಮ್ಮ ಮನೆಯವರು ಹಾಗೆ ನಮ್ಮ ಪ್ರತಿಯೊಬ್ಬರು ಕೂಡ ತೋರಣ ಕಟ್ತಾ ಇದ್ದಾರೆ ಬಾಗಿಲಿಗೆಲ್ಲನೂ. ಇವಾಗ ತೋರಣ ಎಲ್ಲ ಕಟ್ಟಿದ್ದಾಯಿತು. ಹಾಗೆಯೇ ಒಬ್ಬಟ್ಟು ಕೂಡ ಮಾಡಿದ್ದಾರೆ. ಇವಾಗ ದೇವ್ರಿಗೆಲ್ಲ ಎಡೆ ಇಟ್ಬಿಟ್ಟು ಈಗ ಪೂಜೆ ಮಾಡ್ತಾ ಇದ್ದಾರೆ.
ಈಗ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸಿದ್ದಾದಮೇಲೆ ಈಗ ಒಬ್ಬಟ್ಟು ಸುಡ್ತಾ ಇದ್ದೀವಿ. ಒಂದು ಕಡೆ ಹಪ್ಪಳ ಕೂಡ ತೇಲಿಸ್ತಾ ಇದ್ದಾಳೆ ಸೃಷ್ಟಿ, ನಾನೀಗ ಈ ಕಡೆ ಒಬ್ಬಟ್ಟು ಸುಡ್ತಾ ಇದ್ದೀನಿ. ಈಗ ಕೂತ್ಕೊಂಡು ಊಟ ಮಾಡೋಣ ಅಂತಂದ್ಬಿಟ್ಟು ಪೂಜೆಗೆ ಅಂದ್ಬಿಟ್ಟು ದೇವ್ರಿಗೆ ಎಡೆ ಇಡೋದಕ್ಕೆ ಅಂತೇಳಿ ಸ್ವಲ್ಪ ಒಬ್ಬಟ್ಟು ಮಾತ್ರ ಮಾಡ್ಕೊಂಡಿದ್ವು, ಒಂದೆರಡು ಒಬ್ಬಟ್ಟು. ಸೊ ಇವಾಗ ಎಲ್ರಿಗೂ ಹಾಗಂಗೆ ಒಬ್ಬಟ್ಟನ್ನ ಸುಡ್ತಾ ಇದ್ದೀನಿ. ಮತ್ತು ಹಾಗೆಯೇ ಸೃಷ್ಟಿ ಹುಳ್ಳಿಕಾಯಿ ಪಲ್ಯ, ಹೆಸರುಬೇಳೆ ಪಲ್ಯ ಎಲ್ಲನೂ ಮಾಡಿದ್ದಾಳೆ. ಸೊ ಇವಾಗ ಒಬ್ಬಟ್ಟು ಸುಟ್ಬಿಟ್ಟು ಇವಾಗೆಲ್ಲ ಕೂತ್ಕೊಂಡು ಊಟ ಮಾಡಬೇಕು. ಇದು ನೆಕ್ಸ್ಟ್ ಡೇ ಲಾಗ್ ಇದು. ಸೊ ಇವತ್ತು ಹೊಸ್ದಡ್ಕ ಹಬ್ಬ. ನಮ್ಮನೆಯವ್ರಿಗೆ ರಜೆ ಇರಲಿಲ್ಲ, ಹಾಗಾಗಿ ಅವರು ಡ್ಯೂಟಿಗೆ ಹೊರಡ್ತಾ ಇದ್ದಾರೆ. ಅವ್ರನ್ನ ಡ್ಯೂಟಿಗೆ ಕಳಿಸ್ಕೊಟ್ಬಿಟ್ಟು ಇವಾಗ ನಾನು ಕೂಡ ಅಪ್ಪ ಇವಾಗ ಚಿಕನ್ನು ಮತ್ತು ಹಾಗೆ ಮಟನ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಮಕ್ಕಳಿಗೆ ಇವಾಗ ಬಿರಿಯಾನಿ ಮತ್ತು ಕಬಾಬ್ ಮಾಡು ಅಂತ ಹೇಳ್ತಾಯಿದ್ರು ಹುಡುಗರು. ಸೊ ಇವಾಗ ಬಿರಿಯಾನಿ ಮತ್ತು ಕಬಾಬ್ ಮಾಡಬೇಕು. ಸೃಷ್ಟಿ ಇದ್ದು ನಾನೇ ಮಾಡ್ತೀನಮ್ಮ ಬಿರಿಯಾನಿ ಮತ್ತು ಕಬಾಬ್ ಅಂದ್ಲು. ಆಯಿತು ಸರಿ ಮಾಡು ಅಂತಂದ್ಬಿಟ್ಟು ನಾನಿವಾಗ ಒಂದು ಕಡೆ ಮಟನ್ ಸಾರಿಗೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ.
ಇವಾಗ ಮಟನ್ ಸಾಂಬಾರು ಕೂಡ ರೆಡಿ ಆಗಿದೆ. ಈಗೆಲ್ಲ ಕೂತ್ಕೊಂಡು ಊಟ ಮಾಡಬೇಕು. ಬಿರಿಯಾನಿ ಮತ್ತು ಹಾಗೆ ಕಬಾಬು ಮತ್ತು ಹಾಗೆ ಮಟನ್ ಸಾಂಬಾರು ಇಷ್ಟನ್ನು ಮಾಡಿರೋದು. ಸೊ ಇವಾಗೆಲ್ಲ ಕೂತ್ಕೊಂಡು ಊಟ ಮಾಡ್ತೀವಿ. ಮತ್ತು ಹಾಗೆಯೇ ನನ್ನ ತಂಗಿ ಮತ್ತು ನನ್ನ ಮೈದಾ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಅದೇ ಈಗ ಮೊನ್ನೆ ಹೊಸ್ದಾಗಿ ಮದುವೆ ಆಯ್ತಲ್ಲ ಅವರು. ಇವಾಗ ಅಲ್ಲಿ ಬಡ್ಡೇಳಿಗೆ ಹೋಗ್ಬಿಟ್ಟು ಆಮೇಲೆ ಬರ್ತೀನಿ ಅಂತ ಹೇಳಿದ್ದಾಳೆ. ಈಗ ಅವರು ಬರ್ತಾರೆ. ಮತ್ತು ಮಧ್ಯಾಹ್ನ ಲೇಟ್ ಆಗುತ್ತೆ ಅಂತ ಹೇಳಿದರು. ಸರಿ ನಾವು ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಈಗ ಊಟ ಮಾಡ್ತಾಯಿದ್ದೀವಿ. ಮತ್ತು ಹಾಗೆ ಊಟ ಎಲ್ಲ ಮಾಡಿದ್ದಾದಮೇಲೆ ಈಗ ನೋಡಿ ಅವರು ಕೂಡ ಬಂದರು. ಮತ್ತು ಹಾಗೆಯೇ ಈಗ ಅವ್ರಿಗೂ ಕೂಡ ಅವರು ಅಲ್ಲಿ ಮನೆಯಲ್ಲೇ ಬರೋವಾಗ ಊಟ ಮಾಡ್ಕೊಂಡು ಬಂದಿದ್ರಲ್ವ, ಈಗಲೇ ಬೇಡ ಆಮೇಲೆ ಊಟ ಮಾಡ್ತೀವಿ ಅಂತಂದರು. ಅದಕ್ಕೆ ಸ್ವಲ್ಪ ಜ್ಯೂಸ್ ಕೊಟ್ಟೆ. ಜ್ಯೂಸ್ ಕುಡಿದ್ಬಿಟ್ಟು ಹಾಗೆ ಕೂತ್ಕೊಂಡು ಮಾತಾಡ್ತಾಯಿದ್ದೀವಿ. ಈಗ ಅವ್ರಿಗೆ ಊಟಕ್ಕೆ ಇಡೋದಕ್ಕೆ ಅಂದ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಹೀಗಿದ್ರು ಸಾಂಬಾರು ಇತ್ತಲ್ವ, ಅದನ್ನು ಸಾಂಬಾರನ್ನ ಬಿಸಿಗಿಟ್ಬಿಟ್ಟು ಈಗ ಮುದ್ದೆ ಮಾಡಿದೆ. ಮತ್ತು ಹಾಗೆಯೇ ಬಿಸಿ ಅನ್ನ ಮತ್ತು ಹಾಗೆಯೇ ಬಿರಿಯಾನಿ ಮತ್ತು ಕಬಾಬು ಕೂಡ ಈಗ ತಾನೇ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ವು. ಈಗ ಎಣ್ಣೆಲಿ ತೇಲ್ಸಿದ್ದಾಳೆ ಸೃಷ್ಟಿ ಕೂಡ. ಸೊ ಇವಾಗ ಊಟಕ್ಕೆ ಇಟ್ಕೊಡ್ಬೇಕು. ಈಗ ಊಟ ಎಲ್ಲ ಮುಗೀತು. ಊಟ ಎಲ್ಲ ಮುಗಿದಾದ್ಮೇಲೆ ಈಗ ಅವರು ಕೂಡ ಊರಿಗೆ ಹೊರಡ್ತಾ ಇದ್ದಾರೆ. ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.